ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ರಾಘವೇಂದ್ರ ಗುರು ವಿಷ್ಣುವರ್ಧನ ಹಬ್ಬ ಮಾಡೋದು ರಾಘವ ನಾನು ನೀರು ತಗೊಂಡ್ ಬರ್ತೀನಿ ಇಲ್ಲೇ ಇರೋ ನಿಧಾನ ರಾಘವ ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ ನಿಧಾನ ನಿಧಾನ ಕೀರ್ತಿಯವ್ರೆ ನಿಧಾನ ಡೋಂಟ್ ವರಿ ಕೀರ್ತಿಯವ್ರೆ ಹರಕೆಗೆ ಮುಂಚೆ 100 ತೊಂದರೆ ಬರುತ್ತಂತೆ ಆದ್ರೆ ನಿಮಗೆ ಹರಕೆ ಮುಗಿದ ಮೇಲೆ ತೊಂದರೆ ಬಂದಿದೆ ಡೋಂಟ್ ವರಿ ನಮ್ ಗುರು ಅಲ್ಲಲ್ಲ ಅಂದ್ರೆ ದೇವ್ರು ನೋಡ್ಕೋತಾನೆ ಡೋಂಟ್ ವರಿ ಈಗ ನೋಡ್ಕೋಬೇಕಾಗಿರೋದು ದೇವರಲ್ಲ ಡಾಕ್ಟ್ರು ಎಸ್ ಎಸ್ ನಾನು ಅದನ್ನೇ ಹೇಳ್ತಾ ಇದ್ದಿದ್ದು ನಮಗೀಗ ಅಗತ್ಯ ಇರೋದು ದೇವರ ರೂಪದಲ್ಲಿರೋ ಡಾಕ್ಟ್ರು ಈಗಲೇ ರಿಸೆಪ್ಷನ್ಗೆ ಫೋನ್ ಮಾಡ್ಬಿಡ್ತೀನಿ ಹಲೋ ರಿಸೆಪ್ಷನ್ ನಾನು ರೂಮ್ ನಂಬರ್ 117 ಇಂದ ಮಾತಾಡ್ತಾ ಇರೋದು ನಮ್ಮ ರೂಮ್ಗೆ ಅರ್ಜೆಂಟಾಗಿ ಒಬ್ರು ಡಾಕ್ಟರ್ ಬೇಕಿತ್ತು ಏನು ಇಂಥ ದೊಡ್ಡ ರೆಸಾರ್ಟ್ ಅಲ್ಲಿ ಡಾಕ್ಟರ್ ಇಲ್ವಾ ಸರಿ ಬಿಡಿ ನಾವೇ ನೋಡ್ಕೋತೀವಿ ಏನಂತ ಈ ಸರೌಂಡಿಂಗ್ಸ್ ಅಲ್ಲಿ ಯಾವ ಡಾಕ್ಟರ್ ಇಲ್ವಂತೆ ಆಸ್ಪತ್ರೆ ಡಾಕ್ಟರ್ ಬೇಕಂದ್ರೆ 30 ಕಿಲೋಮೀಟರ್ ದೂರ ಹೋಗ್ಬೇಕಂತೆ ಅಲ್ಲ ಕಣೋ ಇಂಥ ಕಡೆ ಆಯುರ್ವೇದ ಡಾಕ್ಟ್ರು ಅಥವಾ ನಾಟಿ ಔಷಧಿ ಮಾಡೋರು ಇರ್ತಾರೆ ನೋಡ್ಕೊಂಬರೋಣ ಅವ್ರನ್ನ ನೀನ್ ಇಲ್ಲರೂ ನಾನು ಹೋಗ್ಬಿಡ್ತೀನಿ ಅಲ್ಲ ಕಣೋ ನೀನ್ ಒಬ್ಬನೇ ಹೋದ್ರೆ ಸಿಗದೆ ಇದ್ರೆ ಏನ್ ಮಾಡ್ತೀಯಾ ನಾನೊಂದ್ ಕಡೆ ಹುಡ್ತೀನಿ ನೀನೊಂದ್ ಕಡೆ ಹುಡುಕು ನಡಿ ಹೋಗೋಣ ಕೀರ್ತಿಯವ್ರೆ ಡೋಂಟ್ ವರಿ ರಾಯರ್ ಎಲ್ಲ ನೋಡ್ಕೋತಾನೆ ನಾವು ಡಾಕ್ಟರ್ ನೋಡ್ಕೊಂಡು ಬಂದ್ಬಿಡ್ತೀವಿ ಓಂ ಎಲ್ಲಪ್ಪ ಹುಡ್ಕೋತು ಡಾಕ್ಟರ್ನ ಅಯ್ಯೋ ನನಗೆ ಜೀವನದಲ್ಲಿ ಇವಾಗ ಉಳಿದಿರೋದು 2 ಆಪ್ಷನ್ ಬಸ್ಸು ಒಂದು ನೀನು ಇನ್ನೊಂದು ಈ ವಿಷಯ ಬಸ್ಸು ನನ್ನ ಮಾತು ಕೇಳಿಸ್ಕೊ ನಾ ಇಲ್ಲೇ ಕಾಯ್ತಾ ಇರ್ತೀನಿ ರಾತ್ರಿ 10 ಗಂಟೆ ತನಕ ಇಲ್ಲೇ ಇರ್ತೀನಿ
ನೀನ್ ಬರ್ಲೇಬೇಕು. ನನ್ ಜೊತೆ ಬದುಕ್ತೀನಿ ಅಂತ ಹೇಳಲೇಬೇಕು. ಇಲ್ಲಾಂದ್ರೆ ನಾನು ಸಾಯೋದಂತೂ ಗ್ಯಾರಂಟಿ. ಅವ್ನು ನನ್ನನ್ನ ಎದುರಿಸೋದಕ್ಕೆ ಈ ತರ ಹೇಳಿದಾನೆ ಅಂತ ಅನ್ಸುತ್ತೆ. ಅಕಸ್ಮಾತ್ ನಿಜವಾಗ್ಲೂ ಸೂಸೈಡ್ ಮಾಡ್ಕೊಂಡ್ಬಿಟ್ರೆ? ಇಷ್ಟಕ್ಕೂ ನಾನು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀನಿ? ಚೇತು ನನ್ನನ್ನ ಅಷ್ಟೊಂದ್ ಸಲ ಬಂದ್ ಕೇಳ್ಕೊಂಡಿದ್ದಾನೆ ಅಂದ್ಮೇಲೆ ಅವ್ನ್ ಬದ್ಲಾಗಿದ್ದಾನಲ್ವಾ? ನಾಳೆ ನನ್ ಮಗು ಅಮ್ಮ ಅಪ್ಪ ಯಾರು ಅಂತ ಕೇಳ್ದಾಗ ನಾನ್ ರಾಘವನ್ ಮುಖ ತೋರ್ಸಿದ್ರೆ ಅದು ನನ್ ಮನ್ಸಿಗೆ, ನನ್ ಮಗುಗೆ, ರಾಘವಂಗೆ ಮಾಡೋ ದ್ರೋಹ ಅಲ್ವಾ? ಎಲ್ಲ ಒಂದ್ ಕಡೆ ನನ್ಗೆ ಯಾವ್ದು ದಾರಿನೇ ಇಲ್ಲ ಅಂದಾಗ ರಾಘವನ್ನ ಮದ್ವೆ ಆಗೋದ್ರಲ್ಲಿ ಅರ್ಥ ಇದೆ. ಆದ್ರೆ ನಂಗ್ ಚೇತನ್ ಇದ್ದಾನೆ, ಅವ್ನ್ ಬದ್ಲಾಗಿದ್ದಾನೆ ಅಂತ ನನ್ ಮನ್ಸಿಗೆ ಅನ್ನಿಸ್ತಾ ಇದೆ. ನಾನು ಹೋಗಿ ಚೇತನ್ನ ಭೇಟಿ ಮಾಡ್ಬೇಕಿತ್ತ. ಚೇತನ್ ಅಲ್ಲೇ ಇರ್ಬೋದಾ? ನನ್ಗೋಸ್ಕರ ಕಾಯ್ತಿರ್ಬೋದಾ? ತಪ್ಪು ಮಾಡ್ಬಿಟ್ಟ? ಮಗಳೇ, ಯಾಕಮ್ಮ ಊಟಕ್ಕೆ ಬರ್ಲಿಲ್ಲ? ರೂಮಲ್ಲಿ ಒಬ್ಳೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ನನ್ನ ಜೀವನಕ್ಕೆ ಯಾರು ಸರಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇದರಲ್ಲಿ ಯೋಚನೆ ಮಾಡೋಕೇನಿದೆ ವಸುಧಾ? ನಿನ್ ಜೀವನಕ್ಕೆ ಸರಿ ಹೋಗೋನು ಒಬ್ನೇ, ರಾಘವ. ರಾಘವ ಮಾಮ ತುಂಬಾ ಒಳ್ಳೆಯವನಮ್ಮ. ಅದಕ್ಕೆ ಅಮ್ಮ ಅವನ ಜೊತೆ ನಿನ್ ಮದುವೆ ಮಾಡ್ತಿರೋದು. ರಾಘವ ಒಳ್ಳೆಯವನು, ಆ ಚೇತನ್ ಕೆಟ್ಟವನು. ಇವೆರಡನ್ನು ಯಾವತ್ತೂ ನಿನ್ ಜೀವನದಲ್ಲಿ ಅಂಡರ್ಲೈನ್ ಮಾಡಿ ಇಟ್ಕೋ. ಅಂತ ರಾಘವ ಮಾಮಂಗೆ ನಾನು ಮೋಸ ಮಾಡಬಾರ್ದು ಅಲ್ವೇನಪ್ಪ? ವಸು, ನೀನು ಚೇತನ್ ಅಂತ ಮನೆ ಹಾಳನೆಯಿಂದ ಮೋಸ ಹೋಗಿದ್ಯಾ ಅಷ್ಟೇ ಕಣೆ. ಅಯ್ಯೋ ಮಗಳೇ, ನೀನ್ ಅದನ್ನೆಲ್ಲ ಯೋಚನೆ ಮಾಡ್ಬೇಡ. ಒಂಚೂರು ಅನ್ನ ಕಲ್ಸ್ಕೊಂಡು ಇಲ್ಲಿಗೆ ತಗೊಂಬರ್ಲ? ಬೇಡಪ್ಪ, ನಂಗೆ ಹಸಿವಿಲ್ಲ, ನಾನು ಆಮೇಲೆ ತಿಂತೀನಿ. ನೀವಿಬ್ರು ಮಲ್ಕೊಳ್ಳಿ. ಹತ್ತಾಯ್ತು. ಏನ್ ಮಗಳೇ ಇದು? ಯಾರೋ ಸತ್ತಾಯ್ತು ಅನ್ನೋ ತರ ಹತ್ತಾಯ್ತು ಅಂತಿದ್ಯಲ್ಲ? ಅದು ಏನಿಲ್ಲಪ್ಪ, ನೀವು ಹೋಗಿ ಮಲ್ಕೊಳ್ಳಿ. ಸರಿ, ನಡಿ ಮಲ್ಕೋ. ಸಿಗ್ಲಿಲ್ಲ ಕೀರ್ತಿ. ಅದಕ್ಕೆ ಫಸ್ಟ್ ಏಡ್ ಮಾಡಕ್ಕೆ ಏನೇನ್ ಬೇಕು ಅದನ್ನ ತಂದಿದ್ದೀನಿ. ಈಗ ರಕ್ತ ಎಲ್ಲ ಕ್ಲೀನ್ ಮಾಡಿ ಬ್ಯಾಂಡೇಜ್ ಮಾಡ್ತೀನಿ. ಬೆಳಗ್ಗೆ ಆಸ್ಪತ್ರೆಗೆ ಹೋಗೋಣ. ಆಗೋಯ್ತು ಆಗೋಯ್ತು ಆಯ್ತು ಕೀರ್ತಿ, ಸ್ವಲ್ಪ ತಡ್ಕೊಂಡ್ಬಿಡು. ಆಗೋಯ್ತು ಕೀರ್ತಿ. ಏನ್ ಮಾಡ್ತಿದ್ಯಾ? ಡಾಕ್ಟರ್ ಎಲ್ಲೂ ಸಿಗ್ಲಿಲ್ಲ, ಅದಕ್ಕೆ ಫಸ್ಟ್ ಏಡ್ ಮಾಡಿದೆ. ಕೀರ್ತಿಯವರೇ, ನೀವೇನು ಬೇಜಾರು ಮಾಡ್ಕೋಬೇಡಿ. ನನ್ನ ಗೆಳೆಯ ಸ್ವಲ್ಪ ಎಮೋಷ್ನಲ್ಲು, ಆದ್ರೆ ಯಾವ ಸಮಯಕ್ಕೆ ಏನ್ ಮಾಡಬೇಕು ಅಂತ ಗೊತ್ತಿರೋ ಬುದ್ಧಿವಂತ. ಈಗ ನನಗೆ ನೋಡಿ, ಫಸ್ಟ್ ಏಡ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ. ಸುಮ್ಮನೆ ನಾನು ಹಳ್ಳಿ ಸುತ್ತಾಡ್ಕೊಂಡು ಬಂದೆ. ಪಾಪ ನಿಮಗೆ ಮುಜುಗುರ ಆಯ್ತು ಅನ್ಸುತ್ತೆ. ನನ್ನ ಗೆಳೆಯನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ, ಕಾಲು ನೋವಾಗಿರುತ್ತೆ. ಹೋಗಿ ಒಂಚೂರು ಬಿಸಿ ಬಿಸಿ ನೀರು ಹಾಕೊಳ್ಳಿ. ಅಯ್ಯ, ನಮ್ದು ಬಿಡಿ, ಬರೀ ನೋವು ಅಷ್ಟೇ. ಆದ್ರೆ ಪಾಪ ನಿಮ್ಗೆ ರಕ್ತನೇ ಬಂದಿದೆ. ಮೊದಲು ನಿಮಗ್ ಗುಣ ಆಗ್ಲಿ.
ಅದಾಗೋ ಟೈಮ್ಗೆ ಆಗುತ್ತೆ. ನೀವು ಹೋಗಿ ಬಿಸಿನೀರು ಹಾಕೊಳ್ಳಿ ಕಾಲ್ಗೆ. ಹಾಗೆ ರಾಘವ್ಗೂ ಮರಿದೆ ಹೇಳ್ಬೇಡಿ. ಹೌದೌದು, ನನ್ನ ಕುಚಿಲ್ಗೂ ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ. ನಾನೇ ಹೋಗಿ ಅವನ ಕಾಲನ್ನ ಒತ್ತೀನಿ. ಬರ್ತೀನಿ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ರಾಘವ, ನಾನು ಊಟ ತರೋ ಅಷ್ಟರಲ್ಲಿ ನೀನ್ ತಂದ್ಬಿಟ್ಟಿದ್ಯಲ್ಲೋ. ನಿಜವಾಗ್ಲೂ ಗ್ರೇಟ್ ಕಣ. ಕೋಟಿಗೊಬ್ಬ ಕೋಟಿಗೊಬ್ಬ. ನನ್ನ ಕುಚಿಕು ಯಾವಾಗ್ಲೂ ಹೀಗೇನೆ. ನಾನೇನ್ ಮಾಡ್ಬೇಕು ಅಂತಿರ್ತೀನೋ ಅದನ್ನ ನನಗಿಂತ ಮುಂಚೆ ಮಾಡಿ ಮುಗಿಸ್ಬಿಡ್ತಾನೆ. ಊಟ ಆಯ್ತಲ್ಲ ಕೀರ್ತಿಯವ್ರೆ, ಮಲ್ಕೊಳ್ಳಿ. ಪಕ್ಕದಲ್ಲಿ ರಾಯರಿದ್ದಾರೆ, ಅವ್ರು ನಿಮ್ಮನ್ನ ಕಾಪಾಡ್ತಾರೆ. ನೀವೇನು ಯೋಚನೆ ಮಾಡ್ಬೇಡಿ. ಬರ್ತೀನಿ. ಕೀರ್ತಿಯವ್ರೆ, ಗುಡ್ ನೈಟ್. ಓಂ ಸಾಯಿ ರಾಘವೇಂದ್ರ ಗುರು. ಗ್ರೀಷ್ಮನ ಹೇಳ. ಚೇತು ಚೇತು ತೀರ್ಕೊಂಡ. ಯಾಕೆ ವಸು? ಏ ವಸು, ಯಾಕೆ ಏನಾಯ್ತು ವಸು? ನೋಡ್ರಿ, ಏನಾಯ್ತು ವಸು? ಚೇತು ತೀರ್ಕೊಂಡಂತೆ. ವಿಷ ಕುಡಿದು ಸೂಸೈಡ್ ಮಾಡ್ಕೊಂಡಿದ್ದಾನೆ. ನಿನ್ನೆ ನಾನು ಮೀಟ್ ಮಾಡ್ದಾಗ ಹೇಳಿದ್ದ, ನೀನೇನಾದ್ರೂ 10 ಗಂಟೆಗೆ ಬರ್ಲಿಲ್ಲ ಅಂದ್ರೆ ವಿಷ ಕುಡಿತೀನಿ ಅಂತ. ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೆ ಯಾಕಂದ ಅಳ್ತೀಯ? ಪೀಡೆ ತೊಲಗ್ತು ಅಂತ ಸಂತೋಷ ಪಡು. ವಸು, ಅವನು ಇದ್ದಿದ್ರಿಂದ ತಾನೆ ನಿನ್ಗೆ ಇಲ್ದೇ ಇರೋ ಗೊಂದಲ ಇಲ್ಲ. ಈಗ ಒಂದು ವಿಷಯ ಅಂತೂ ತೀರ್ಮಾನ ಆಯ್ತು ಬಿಡು. ಇನ್ಯಾವತ್ತೂ ಅವನು ನಿನ್ ಜೀವನದಲ್ಲಿ ಬರೋಲ್ಲ. ಒಳ್ಳೆ ಕಡೆಗೂ ಆ ದೇವ್ರು ಕಂಡ್ಬಿಟ್ಬಿಟ್ಟ. ಆ ಪಾಪಿನ ಈ ಭೂಮಿ ಮೇಲಿಂದಾನೆ ಕರ್ಸ್ಕೊಂಡ್ಬಿಟ್ಟ. ವೈ, ನಾನು ಈಗಲೇ ದೇವಸ್ಥಾನಕ್ಕೆ ಹೋಗಿ ಒಂದು ರೌಂಡ್ ನಮಸ್ಕಾರ ಹಾಕೊಂಡ್ಬರ್ತೀನಿ. ಸರಿ ಸರಿ, ನಾನು ಸ್ನಾನ ಮುಗಿಸಿ ಆ ದೇವರಿಗೆ ತುಪ್ಪ ದೀಪ ಹಚ್ತೀನಿ. ಒಳ್ಳೆ, ಇನ್ನು ಅವನ ವಿಷಯನ ನೀನು ಸಂಪೂರ್ಣವಾಗಿ ಮರ್ತು ಬಿಡು. ಹಾಗಾಯ್ತಂತೆ ಹೀಗಾಯ್ತಂತೆ ಅಂತ ಯಾರ ಹತ್ರನೂ ಹೇಳ್ಬೇಡ. ಒಂದು ಘಟ್ಟ ಮುಗೀತು. ಹೌದು ವಸು, ನೋಡು, ನೀನೀಗ ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡು, ಆಯ್ತಾ? ಚೇತು, ಹೀಗಾಗಿ ನೀ ಸಾಯ್ಲಿಲ್ಲ ಕೊಡು. ನಾನೇ ನಿನ್ನ ಕೊಂದ್ಬಿಟ್ಟೆ.
ನೋಡಿದ್ಯಾ ಕೀರ್ತಿ, ನೀನ್ ಬಯಸಿದ್ದು ಯಾವತ್ತೂ ಸಿಗಲ್ಲ ಅಂತ ಆ ಹೂ ಕೂಡ ಹೇಳ್ಬಿಡ್ತು. ನಿನ್ ಜೀವನನೇ ಅಷ್ಟು, ದಕ್ಕೋದ್ರಲ್ಲಿ ಇರುತ್ತೆ, ಆದ್ರೆ ದಕ್ಕೋ ಅಷ್ಟರಲ್ಲಿ ಕೈ ಕೊಡು. ಅದಕ್ಕೆ ಇನ್ಮೇಲೆ ಯಾವುದಕ್ಕೂ ಆಸೆ ಪಡಕ್ಕೆ ಹೋಗ್ಬಾರ್ದು. ಆಸೆ ಪಟ್ರೆ ಅರೆ, ಈ ಹೂವನ ಈಗ ತಾನೇ ಗಿಡದಲ್ಲಿ ನೋಡಿದ್ನಲ್ಲ, ಇಲ್ಲಿಗೆ ಹೇಗ್ ಬಂದ್? ನಿಜ ಕೀರ್ತಿಯವರೇ, ಇದು ನೀವು ನೋಡಿದ ಹೂವೇ, ನೀವು ಬೇಕು ಅಂತ ಬಯಸಿದ ಹೂವು. ಯೋಚನೆ ಮಾಡಬೇಡಿ, ಬಯಸಿದ್ದನ್ನ ಕೊಡಿಸೋಕೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಅವ್ರು ಅಚಾನಕ್ಕಾಗಿ ನಮ್ಮ ಬದುಕಲ್ಲಿ ಬರ್ತಾರೆ. ಅವರನ್ನ ಗುರುತಿಸೋ ಕಣ್ಣು ನಮಗಿರ್ಬೇಕಾಗತ್ತೆ ಅಷ್ಟೇ. ಅಲ್ಲ, ಆ, ಅದು ನೀವು ಬೇಕು ಅಂತ ಬಯಸ್ತಾ ಇದ್ದದನ್ನ ನಾನು ನೋಡಿದೆ. ನಿಮ್ಮ ಆಸೆನ ನಾನು ಅರ್ಥ ಮಾಡ್ಕೊಂಡೆ. ನನ್ನ ಜೀವನದಲ್ಲಿ ನೀವು ಇಷ್ಟಪಡೋ ಯಾವುದನ್ನಾದ್ರೂ ಸರಿ ನಿಮಗೆ ಕೊಡಬೇಕು ಅಂತ ನನಗಿಷ್ಟ ಇತ್ತು. ಅದ್ಯಾವುದು ಅಂತ ಗೊತ್ತಾದ ತಕ್ಷಣ ರಪ್ ಅಂತ ಹೋಗಿ ಈ ಹೂ ಕಿತ್ಕೊಂಡೆ. ಅಯ್ಯೋ, ಏನೋ ಸಾಧನೆ ಮಾಡ್ಬಿಟ್ಟೆ ಅನ್ನೋ ಥರ ನೋಡಬೇಡಿ. ನಂದು ಹೃದಯಕ್ಕೆ ಯಾವ ರೀತಿನಾದ್ರೂ ಸರಿ ಸಮಾಧಾನ ಹೇಳೋದು ಮುಖ್ಯ ಅಂತ ನಮ್ಮ ತಾಯಿ ಯಾವಾಗ್ಲೂ ಹೇಳ್ತಿರ್ತಾರೆ. ಅದು ಪುಣ್ಯದ ಕೆಲಸ. ಕೀರ್ತಿಯವರೇ, ನೀವೇನ್ ಬೇಕಾದ್ರೂ ಕೇಳ್ಬೋದು, ಅದನ್ನ ತರೋ ಶಕ್ತಿ ನನಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ತರೋದಂತೂ ಗ್ಯಾರಂಟಿ. ಏನ್ ಹಾಗೆ ನೋಡ್ತಿದ್ದೀರಾ? ಇದನ್ ಕಿತ್ತಿದ್ದಕ್ಕೆ ಯಾರಾದ್ರೂ ಮಾಲಿ ಅಟ್ಟಿಸ್ಕೊಂಡು ಬನ್ನ ಅಂತ ನೋಡ್ತಿದ್ದೀರಾ? ಬರ್ಲಿ ಬಿಡಿ, ಇದಕ್ಕೋಸ್ಕರ ನಾನು ಬೈಸ್ಕೊಂಡ್ರೂ ಪರವಾಗಿಲ್ಲ. ನಿಮ್ ಮುಖದಲ್ಲಿ ಸಂತೋಷ ಕಾಣಿಸ್ತಲ್ಲ, ಅದಕ್ಕಿಂತ ಬೈಗ್ಲ ದೊಡ್ಡದ? ಅಯ್ಯೋ, ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಕೀರ್ತಿಯವರು ನನ್ನ ಕಡೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ದಾರೆ. ಐ ಲವ್ ಯು ಅಂದ್ಬಿಡ್ತಾರ? ಅಮ್ಮ, ನಿನ್ ಮಗನಿಗೆ ಅವ್ರ ಪ್ರೀತಿನ ಆಲಂಗಿಸ್ಕೊಳ್ಳೋ ಶಕ್ತಿ ಕೊಡಮ್ಮ, ಶಕ್ತಿ ಕೊಡು. ಸೊಸೆ